ಸರ್ ನಮಸ್ತೆ ಸರ್. ಸರ್ ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂತ. ಯಾವ್ರು ಬರುತ್ತೆ? ಶ್ರೀರಂಗಪುರ ತಾಲೂಕು? ಮುಳಬಾಗಲ್ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಏನೇನು ಬೆಳೆ ಮಾಡ್ತೀರಾ ಸರ್? ಸರ್ ನಾವು ಟೊಮೊಟೊ, ಆಲೂಗಡ್ಡೆ, ಇದು ಚಿಲ್ಲಿ ಓಕೆ. ಅವೆಲ್ಲ ಮಾಡ್ತಾ ಇರ್ತೀವಿ. ಚೆಂಡು ಹೂವು, ಬೀನ್ಸ್ ಎಲ್ಲ ಮಾಡ್ತೀರಾ? ಚೆಂಡು ಬೀನ್ಸ್ ಮಾಡ್ತೀವಿ. ಎಷ್ಟು ಎಕರೆ ಮಾಡ್ತೀರಾ ಸರ್? ಸರ್ ನಾವು ಟೋಟಲ್ ಆಗಿ ಸಾಗುವಳಿ ಒಂದು 5 ಎಕರೆ ಮಾಡ್ತೀವಿ ಸರ್. 5 ಎಕರೆ. ನೀರಾವರಿ ಯಾವ ಥರ? ನಮ್ಮದು ನೀರಾವರಿ ಬೋರ್ವೆಲ್ ಐತೆ ಸರ್. ಬೋರ್ವೆಲ್. ಕೃಷಿ ಹೊಂಡ ಏನಿದೆಯಾ? ಕೃಷಿ ಹೊಂಡ ಏನು ಮಾಡಿಲ್ಲ, ಹಂಗೆ ನಾವು ಬೋರ್ವೆಲ್ ಮೇಲೆ 2 ಬೋರ್ ಐತೆ. ಸಫಿಷಿಯೆಂಟಾಗಿ ಸಿಗ್ತಿದೆ? ಹಾಂ. ಓಕೆ ಸರ್. ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾಯಿದ್ರಾ? ಸರ್ ನನ್ನ ಅಂದರೆ ಒಂದು 10-15 ವರ್ಷದಿಂದ ನಾನು ಮಾಡ್ತಾಯಿದ್ದೆ. ಓಕೆ. ಬರೀ ಟೊಮೆಟೊ ಒಂದೇನಾ ಅಥವಾ ಬೇರೆ? ಟೊಮಾಟೊ, ಆಲೂಗಡ್ಡೆ ನಮಗೆ ಅಂದರೆ ಆಲೂಗಡ್ಡೆನೇ ಜಾಸ್ತಿ ಮಾಡೋದು ನಾವು. ಓಕೆ ಹಾಂ ಸರ್. ಇದು ಈ ತಿಂಗಳ ಟೊಮೆಟೊ ಮಾಡಿದಿರಾ? ಹಾಂ. ಇದು ಯಾವ ಸರ್, ಯಾವ ತಳಿ ಇದು? ಸರ್ ಇದು ಬಂದುಬಿಟ್ಟು ಇದು ಬಾಹು ಅಂತ ಹೇಳ್ಬಿಟ್ಟು, ಸಿಂಜೆಂಟಾ ಕಂಪ್ನಿದು ಬಾಹು. ಸಿಂಜೆಂಟಾ ಕಂಪ್ನಿದು ಬಾಹು. ಎಷ್ಟು ನಾರು ಬೇಕಾಗುತ್ತೆ ಸರ್ ಸರ್? ಇದು 7,000 ನಾರು ಉಳಿದೀನಿ ಸರ್. ಎಕರೆಗೆ 1 ಎಕರೆ 10 ಗುಂಟೆ ಐತೆ. 7,000 ನಾರು ಉಳಿದೀನಿ. ಏನು ಬೀಳುತ್ತೆ ಕಾಸ್ಟು? ಇದು ಗಿಡ ಇದು ಒಂದು ಗಿಡನ ಸೀಡ್ಲಿಂಗ್ ನಾರು ನಮ್ಗೆ ಒಂದು 20 ಪೈಸೆ ಏನೋ ಕೊಟ್ಟರು ನಮಗೆ. ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದಿರಾ? ಬೇರೆ ಬೆಳೆಗಳು ಮಾಡ್ಬೋದಲ್ಲ? ಮಾಡ್ಬೋದು, ಬೇರೆ ಅದು ಅಂದರೆ ಸೀಸನ್ ಅಲ್ಲ ಇವಾಗ. ಟೊಮೆಟೊ ಸೀಸನ್ ಮಾರ್ಚಿಂದ ಇವಾಗ ಸೀಸನ್ಗೆ ಟೊಮೆಟೊ ಮಾಡ್ಕೊತೀವಿ. ಆಲೂಗಡ್ಡೆ ಸೀಸನ್ ಬಂದು ಆಲೂಗಡ್ಡೆ ಮಾಡ್ತೀವಿ. ಇವಾಗ ಚಿಲ್ಲಿನೂ ಸ್ವಲ್ಪ ಮಾಡಿದ್ದೀವಿ. ಮತ್ತೆ ಇದು ಟೊಮೆಟೊ ಬೆಳೆ ನಾಟಿ ಮಾಡಕ್ ಮುಂಚೆ ಏನೇನು ಗೊಬ್ಬರ ಹಾಕ್ತೀರಾ ಭೂಮಿಗೆ? ನಾನು DAP 10-26, ಕಾನ್ ಗಿಂಡಿ, ಇನ್ನೊಂದು ಹೊಂಗೆ ಹಿಂಡಿ, ಏನಾರು ಹೊಂಗೆ ಹಿಂಡಿ ಅದೆಲ್ಲ ಹಾಕಿದ್ವಿ. ಇನ್ನೊಂದು ಸಿಂಜೆಂಟ್ ಅವ್ರದ್ದು ಕೊಕ್ಕೋಲಿ ಅಂತ ಹೇಳ್ಬಿಟ್ಟು ಗ್ರಾನ್ಯೂಲ್ಸ್ ಹಾಕಿದ್ದೀನಿ ಭೂಮಿಗೆ. ಎಷ್ಟು ಮೂಟೆ ಹಾಕಿದ್ರೆ ಸರ್? ಸರ್ ಎಕರೆಗೆ ಬಂದು 10 kg ಹಾಕಿದ್ದೀನಿ. ಎಕರೆಗೆ 10 kg ನ್ಯೂಟ್ರಿಯೆಂಟ್ಸ್. ಸೊ ಇವಾಗ ಸರಿಯಾಗಿ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? ಕರೆಕ್ಟಾಗಿ 20 days ಆಗಿದೆ ಸರ್. ನಾಟಿ ಮಾಡಿ ಕರೆಕ್ಟಾಗಿ 20 ದಿನ ಆಗಿದೆ. 20 ದಿವಸ ಆಗಿದೆ ಸರ್. ಮತ್ತೆ ಯಾವ ಥರ ಡ್ರಿಪ್ ಗೊಬ್ಬರ ಕೊಟ್ಟಿದ್ದೀರಾ? ಡ್ರಿಪ್ಪಲ್ಲಿ ನೆನ್ನೆ ಕೊಟ್ಟಿರೋದು ಅಷ್ಟೇ, ಏನು 1261. ಇದು ಇದುವರೆಗೂ ನಾನು ಬಿಟ್ಟೇ ಇಲ್ಲ. ಎಷ್ಟು ಕೆಜಿ ಕೊಟ್ಟಿದ್ದೀರಾ? ನಾನು 5 kg ಬಿಟ್ಟಿದ್ದೀನಿ ಸರ್. ನೆನ್ನೆನೇ ಕೊಟ್ಟಿರೋದು ಕೂಡ. ಎಷ್ಟು ಕೆಜಿ? 5 kg ಕೊಟ್ಟಿದ್ದೀರಾ? 5 kg ಕೊಟ್ಟಿದ್ದೀನಿ. ಓಕೆ ಸರ್. ಇದು ಮಲ್ಚಿಂಗ್ ಪೇಪರ್ ಯಾವ ಕಂಪ್ನಿ ಸರ್ ಇದು? ಇದು ಮಲ್ಚಿಂಗ್ ಪೇಪರ್ ಬಂದು ಇದು ಶ್ರೀ ಬಾಲಾಜಿ ಅಂತ ಹೇಳ್ಬಿಟ್ಟು. ಎಕರೆಗೆ ಎಷ್ಟು ರೋಲ್ ಬೇಕಾಗುತ್ತೆ? ಎಕರೆಗೆ ಬಂದು 4 ರೋಲ್, 4-4.5 ರೋಲ್. ಏನು ಬೀಳುತ್ತೆ ಒಂದು ರೋಲ್ ಕಾಸ್ಟು? 2,200 ರೂಪಾಯಿ ಬೀಳ್ತದೆ ಸರ್. ಎಲ್ಲಿಂದ ತರ್ತೀರಾ? ನಮ್ಮ ಇಲ್ಲೇ ವಡ್ಡಳ್ಳಿಯಿಂದ. ಸರ್ ಟೊಮಾಟೊ ಇಲ್ಲಿ ಈ ಒಂದೇ ತಳಿನಾ ಅಥವಾ ಬೇರೆ ತಳಿಗಳು ಗೊತ್ತಾ ನಿಮಗೆ? ಫಸ್ಟ್ ಗೊತ್ತು, ಬೇರೆ ತಳಿ ಎಲ್ಲ ಗೊತ್ತು. ಇದಕ್ಕೆ ಮುಂಚೆ ನಾವು ಹೋದ ವರ್ಷ ಎಲ್ಲ ನಾವು ಸಿಂಜೆಂಟಾದ ಇದು ಸಾಹು ಉಳಿದ್ವಿ. ಅದು ನೆಕ್ಸ್ಟ್ ವರ್ಷ ಏನಾಯ್ತು ಅಂದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ವೈರಸ್ಸು ಪ್ಲಸ್ ಕಾಯಿಗಳೆಲ್ಲ ಚಿಕ್ಕದಾಗಿ ಬಂತು. ಮೀಡಿಯಂ ಸೈಜ್ ಬಂತು. ಅದರಿಂದ ಈ ಸರಿ ಬಾಹು ಮಾಡೋಣ ಅಂತ ಹೇಳ್ಬಿಟ್ಟು ಬಾಹು ಮಾಡಿದ್ವಿ. ಅಂದರೆ ಬಾಹು ಆಲ್ರೆಡಿ ಮಾಡಿದ್ರೆ ಅಥವಾ ಇದು ಫಸ್ಟ್ ಟೈಮ್? ನಾವು ಈ ಸರಿ ಬಾಹು ಮಾಡಿರೋದು ಫಸ್ಟ್ ಟೈಮ್ ಈ ಸರಿ. ಓಕೆ. ಇದು ಹೆಂಗೆ ಅನಿಸ್ತಿದೆ ನಿಮಗೆ? ಕ್ರಾಪ್ ಎಲ್ಲ ಹೆಂಗಿದೆ ಸರ್? ಇದುವರೆಗೂ ಪರವಾಗಿಲ್ಲ. ಇನ್ನು ಮುಂಚೆ ಏನಾಗುತ್ತೆ ನೋಡಬೇಕು, ಯಾಕೆಂದರೆ ನಾವು ಫಸ್ಟ್ ಟೈಮ್ ಅಲ್ಲಿ ಹಾಕಿರೋದು. ಅದರಿಂದ ಇನ್ನು ಮುಂಚೆ ಏನಾಗುತ್ತೆ ನೋಡ್ಬೇಕು. ಗಿಡ ಆದರೂ ಪರವಾಗಿಲ್ಲ, ಸ್ವಲ್ಪ ದಪ್ಪದಾಗ ಬರ್ತೈತೆ. ಓಕೆ. ಸ್ಟೆಮ್ ಎಲ್ಲ ಗಿಡ ಡೆವಲಪ್ಮೆಂಟ್ ಚೆನ್ನಾಗಿ ಬಂದೈತೆ. ರೆಂಬೆಗಳು ಬ್ರಾಂಚಸ್ ಎಲ್ಲ ತುಂಬ ಫುಲ್ ಗ್ರೀನಿಶ್. ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಆವಾಗ ಹೇಳಿದ್ರ ಏನಕ್ಕೆ ಮಣ್ಣು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರಿ ನೋಡು. ನಾವು ಏನಕ್ಕೆ ಅಂದರೆ ಅವ್ರು ಕೇಳಿದ್ವಿ, ನಾವು ಆ್ಯಕ್ಚುಲಿ ಸಿಂಜೆಂಟಾ ಕಂಪ್ನಿ ಅವ್ರು ಕೇಳಿದ್ವಿ, ಮಣ್ಣು ಹಾಕಬೇಡ ಅಂತ ಹೇಳಿದ್ರು. ನಮ್ಮ ಇವರು ಚೈತನ್ ಸರ್ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ. ಅವ್ನು ಕೇಳಿದಾಗ ಇಲ್ಲ ಇವಾಗ ನೀನು ಹಾಕಬೇಡ ಅಂತ ಹೇಳಿದ್ರು. ಸರ್ ಇಲ್ಲ, ಒಂದೊಂದು ಅಲ್ಲಲ್ಲಿ ಹೇಳ್ಬಿಟ್ಟು ಒಂದು ಇದು ಏನಂತಿರೋದು ಮಸ್ಕೆಟೆ ರೋಗ ಬರ್ತೈತೆ ಅಂತ ಕೇಳಿದಕ್ಕೆ ಇಲ್ಲ ಬಂದಿರೋದಕ್ಕೆ ಮಾತ್ರ ಸ್ವಲ್ಪ ಹಾಕು, ಬೇರೆದಕ್ಕೆಲ್ಲ ಹಾಕೋಕೆ ಹೋಗ್ಬೇಡ ಅಂತ ಹೇಳಿದ್ರು. ಅದರಿಂದ ನಾವು ಏನು ಹಾಕೋಕೆ ಹೋಗಲಿಲ್ಲ. ಓಕೆ ಸರ್. ಒಂದು ಎಕರೆ ಟೊಮೆಟೊ ಬೆಳೆಯೋಕ್ಕೆ ಎಷ್ಟು ಖರ್ಚು ಬರುತ್ತೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ? ಸರ್ 1 ಎಕರೆಗೆ ಅಂದರೆ ಒಂದು ಲಾಸ್ಟ್ವರೆಗೂ ಅಂದರೆ 1-2 ಲಕ್ಷ ಆಗುತ್ತೆ ಸರ್. 1-2 ಲಕ್ಷ ಬರುತ್ತೆ ಆವರೇಜಾಗಿ. ಮೇಂಟೆನೆನ್ಸ್ ಮೇಲೆ ಇನ್ನೂ ಜಾಸ್ತಿನೇ ಆಗ್ಬೋದು, ಕಡಿಮೆ ಆಗ್ಬೋದು, ಒಂದು ಸ್ವಲ್ಪ ಹಂಗೆ ಹಿಂಗೆ ಕೂಡ ಆಗ್ಬೋದು. ಮೇಂಟೆನೆನ್ಸ್ ಮೇಲೆ 2 ಲಕ್ಷ ಅಂತೂ ಬೇಕೇ ಬೇಕು. ಇವಾಗ ಕಡ್ಡಿಗಿಳಿದೆ 7,000 ನಾರಿಗೆ ಒಂದು 75,000 ರೂಪಾಯಿ ಆಗುತ್ತೆ. ಯಾವುದು ನೀಲಗಿರಿ ಕಡ್ಡಿ ಯೂಸ್ ಮಾಡ್ತೀರಾ ಅಥವಾ ಬಿದಿರಾಗಲಿ ನೀಲಗಿರಿ ಆದರೂ ಎರಡೂ ಒಂದೇ ಐತೆ. ಇವಾಗ 1-2 ರೂಪಾಯಿ ಹಂಗೂ ಹಿಂಗೋ. ಲೈಫ್ ಯಾವ್ದು ಬರುತ್ತೆ? ಲೈಫ್ ಅಂದರೆ ಬಿದಿರು. ಆ್ಯಕ್ಚುಲಿ ಬಿದಿರಿಗೆ ಹೇಳಿದ್ದೀನಿ, ಬಿದಿರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸರಿ ಮಾಡೋಣ ಅಂತ. ಎಷ್ಟು ಬೆಳೆ ಮಾಡ್ಬೋದು ಒಂದ್ಸಲ ಬಿದಿರು ಕಡ್ಡಿ ತಗೊಂಡ್ರೆ? ಸರ್ 2 ಬೆಳೆ ಮಾಡ್ಬೋದು ಸರ್ ಆರಾಮಾಗಿ. ಓಕೆ ಸರ್. ನಿಮ್ಮ ಅನುಭವದಲ್ಲಿ ಟೊಮೆಟೊ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು, ಕೀಟಗಳು, ವೈರಸ್ಸು, ಊಜಿ, ಹುಳ? ಸರ್ ನಾವು ಫಸ್ಟ್ ಟೈಮು ಈ ಸ್ಟೇಜಲ್ಲಿ ನಮಗೆ ಇದು ಬರ್ತೈತೆ, ಏನೋ ಅದು
ರಂಗೋಲಿ ಅಂತ ಸ್ಟಾರ್ಟ್ ಆಗ್ತಾ ಇತ್ತು. ಓಕೆ. ರಂಗೋಲಿ ಥರ ಬರ್ತಾ ಇತ್ತು. ಆದರೆ ನಾವೇನು ಮಾಡಿದ್ದೀವಿ ಅಂದರೆ ಮೊನ್ನೆ ಇದು ಮಿನೆಕ್ಟೋ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಮಿನೆಕ್ಟೋ ಎಕ್ಸ್ಟ್ರಾ. ಓಕೆ. ಅದಕ್ಕೆ ಮುಂಚೆ ವಾಲ್ಯೂಮ್ ಪ್ಲಸ್ಸು ಇಸಾಬಿಯನ್ನು ಡ್ರಿಂಚಿಂಗ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಆ ವಾಲ್ಯೂಮ್ ಪ್ಲಸ್ಸು ಇಸಾಬಿಯನ್ನು ಮಾಡೋದ್ರಿಂದ ಅದು ರಂಗೋಲಿ ಬರೋ ಚಾನ್ಸ್ ಇರೋದಿಲ್ಲ. ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ವೈಟ್ ಪ್ಲೇಸ್ಗೆ ಇದು ಪೆಗಾಸಿಸ್ ಏನು ಹೊಡೆದಿದ್ರಾ? ಮೊನ್ನೆ ಇಲ್ಲ, ಪೆಗಾಸಿಸ್ ಅಲ್ಲ ಸರ್, ಇದು ಮಿನೆಕ್ಟೋ ಹೊಡೆದಿದ್ದೀನಿ. ಓಕೆ. ಮತ್ತು ಸರ್ ನಿಮ್ಮ ಅನುಭವದಲ್ಲಿ ಟೊಮಾಟೋಲ್ಲಿ ವೈರಸ್ಗೆ ಇಂಥ ಔಷಧಿ ಹೊಡೆದ್ರೆ ಬೆಸ್ಟ್ ಅಂತ ಹೇಳ್ತೀರಾ? ಯಾವ ಔಷಧಿ? ನಾವು ಜಾಸ್ತಿ ಅಂದರೆ ವೈರಸ್ ಅಂದರೆ ನಮ್ಮ ಸಿಮೋಡಿಸು ಮೆರಿಯೋ ಆ್ಯಂಡ್ ಡ್ಯೂ ಈ ಥರ ಮಿಕ್ಸ್ ಮಾಡ್ಕೊಂಡು ಎರಡು ಕಾಂಬಿನೇಷನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ. ಎಕ್ಸ್ಪೋನಸ್, ಗ್ರೇಸಿಯಾ, ಸಿಮೋಡಿಸ್ ಅವೆಲ್ಲ ಹೊಡೆದಿದ್ದೀವಿ. ಸರ್ ಎಷ್ಟು ಖರ್ಚು ಬರುತ್ತೆ ಒಂದು ಬರೀ ಗೊಬ್ಬರದ್ದು ಔಷಧಿ ಒಂದು ಎಕರೆಗೆ ಟೊಮಾಟೊ? ಹೊಡೆಯೋದಾ ಇಲ್ಲ ಫಸ್ಟಿಂದ ಲಾಸ್ಟ್ವರೆಗೂ? ಫಸ್ಟಿಂದ ಸ್ಟಾರ್ಟಿಂಗ್ ಲಾಸ್ಟ್ವರೆಗೂ ಔಷಧಿ ಮತ್ತು ಗೊಬ್ಬರದ್ದು ಮಾತ್ರ? ಔಷಧಿ ಗೊಬ್ಬರದ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸರ್? ಒಂದು 60-70 ಸಾವಿರ ಆಗುತ್ತೆ ಸರ್. 60-70 ಸಾವಿರ ಬರುತ್ತೆ. ಮತ್ತು ಟೊಮಾಟೊ ಬೆಳೆಯಲ್ಲಿ ಒಳ್ಳೆ ಇಳುವರಿ ಬರಬೇಕಂದ್ರೆ ಯಾವ ಥರ ಗೊಬ್ಬರ ಕೊಡ್ತೀರಾ ಸರ್? ನಾವು ಸ್ಟಾರ್ಟಿಂಗಲ್ಲಿ ಅಂದರೆ ಇವಾಗ ಡೆವಲಪ್ಮೆಂಟ್ಗೆಲ್ಲ ಕೊಟ್ಟಿರ್ತೀವಿ. ಮತ್ತೆ ಇವಾಗ ಮೆರೆವಾಸ್ ಡ್ಯೂ ಅಂತ ಐತೆ ನೋಡಿ, ಅದರಲ್ಲಿ ಹೂವು ಗೀವು ಎಲ್ಲ ಚೆನ್ನಾಗಿ ಬರುತ್ತೆ, ಬೂದಿ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ. ಅವು ನಾವು ಜಾಸ್ತಿ ಸಿಂಜಾಟದನ್ನ ಯೂಸ್ ಮಾಡ್ತೀವಿ, ಅದರಿಂದ ನಮಗೆ ಒಳ್ಳೆ ರಿಸಲ್ಟು ಬರುತ್ತೆ. ಸರ್ ಟೊಮಾಟೊ ಬೆಳೆಯಲ್ಲಿ ಮುಂಚೆ ಎಲ್ಲ ಮಾಡಿದ್ರಲ್ಲ, ಎಕರೆಗೆ ಎಷ್ಟು ಇಳುವರಿ, ಇಷ್ಟು ಬಾಕ್ಸ್ ಅಥವಾ ಟನ್ನು ಅಂತ ಹೇಳ್ತೀರಾ ಸರ್? ಬೇಸಿಗೆ ಕಾಲದಾಗ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಹೋದ ವರ್ಷ ನಾವು 12,000 ನಾರು ಹೊಡಿದ್ದೀವಿ. 12,000 ನಾರಿಗೆ 3,000 ಬಾಕ್ಸ್ ಕೂಡ ಆಗಿಲ್ಲ. 3,000 ಬಾಕ್ಸು ಆಗಿಲ್ಲ? 2,500 ಏನೋ ಆಗಿತ್ತು ಅಷ್ಟೇ. ಕಡಿಮೆ ಆಯ್ತಲ್ಲ? ಕಡಿಮೆ. ಈ ಕ್ಲೈಮೇಟ್ ಅಲ್ಲಿ ಅಷ್ಟು ಇಳುವರಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಸರಿ ಅದೇ ಚೆನ್ನಾಗಿ ಇಳುವರಿ ಬರುತ್ತೆ ಬಾವು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಮಾಡಿದೀವಿ. ಮಳೆ ಬಿದ್ರೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಬೆಳೆ, ಇದು ಅದು ಹೇಳವ್ರೆ. ಅದರಿಂದ ಈ ಸರಿ ನೋಡ್ಬೇಕು ಯಾವ ತರ ಇರ್ತದೆ ಅಂತ ಹೇಳಿ. ಬೇರೆ ಸೀಸನ್ ಅಲ್ಲಿ ಮಳೆಗಾಲ ಚಳಿಗಾಲದಲ್ಲಿ ಎಷ್ಟು ಬಾಕ್ಸ್? ಮಳೆಗಾಲ ಚಳಿಗಾಲದಲ್ಲಿ ಅದು ಒಂದು 1,500-2,000 ಬಾಕ್ಸ್ ಕೊಡಕ್ಕೆ ಹೋಯ್ತು ಸರ್ ಒಂದು ಎಕರೆಗೆ. ಒಂದು ಅಂದಾಜಿಗೆ ಬರುತ್ತೆ. ಮಾರ್ಕೆಟ್ ಎಲ್ಲಿ ಕಳಿಸ್ರಿ ಸರ್? ಮಾರ್ಕೆಟ್ ನಾವು ಒಡ್ಡಲ್ಲಿ, ಇಲ್ಲಾಂದ್ರೆ ಕೋಲಾರ. ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದ್ರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ ಸರ್? 200 ರೂಪಾಯಿ 250 ರೂಪಾಯಿ ಹೋದ್ರೆ ನಮಗೆ ಏನಾದರೂ ಸ್ವಲ್ಪ ಬಂಡವಾಳ ಅಂದರೆ ಹೋಗಿ ಖರ್ಚು ಬರುತ್ತೆ ಅಷ್ಟೇ. ಮಿಕ್ಕಿ ಇಲ್ಲ ಅಂದ್ರೆ 200 ರೂಪಾಯಿ ಒಳಗಡೆ ಅಂದರೆ ನಮ್ಮ ಕಾಸು ಕೂಡ. ಸರ್ ಈಗ ಪ್ರೆಸೆಂಟು ಮಾರ್ಕೆಟಲ್ಲಿ 15 kg ಬಾಕ್ಸ್ ಬಂದು 50, 100, 150 ಇದೆ. ಸೊ ಈ ರೇಟಿಗೆ ಹೆಂಗೆ ಲಾಸ್ ಆಗುತ್ತೆ? ಈ ರೇಟಾಗಿ ಇದ್ರೆ ಬಂಡವಾಳನೂ ಆಗಲ್ಲ ಸರ್. ಮಿನಿಮಮ್ 200-300 ಹೋಗ್ಬೇಕು. ಏನಾದರೂ ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೆ ಸಿಗ್ಬೇಕಂದ್ರೆ ಒಂದು 300 ರೂಪಾಯಿ ಮೇಲೆ ಹೋದ್ರೆ ಏನೋ ಒಂದು ಸಿಗ್ಬೋದು. 1-2 ಲಕ್ಷ ಬಂಡವಾಳ ಹಾಕಿದ್ರೆ 1-2 ಲಕ್ಷ ಬರ್ಬೋದು ಒಳ್ಳೆ ಬೆಳೆ ಆದರೆ. ಸರ್ ನಿಮ್ದೊಂದು 10-15 ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಈ ಯಾವ ವರ್ಷದಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಕ್ಕಿದೆ ಟೊಮೆಟೊ? ಸರ್ ನಮಗೆ 6ನೇ ತಿಂಗಳಿಂದ ಹಿಡಿದು 9ನೇ ತಿಂಗಳವರೆಗೂ ನಾವು 2 ಬ್ಯಾಚ್ ಮಾಡ್ಕೊತೀವಿ. 2 ಬ್ಯಾಚಲ್ಲಿ ಒಂದು ಬ್ಯಾಚ್ ಆರಾಮಾಗಿ ಎಂದೋ ಒಂದರಲ್ಲಿ ಹೋದ್ರೂ ಒಂದರಲ್ಲೇ ಸಿಗ್ತದೆ ರೇಟ್ಗಳು. ಅಲ್ಲಲ್ಲ, ಯಾವ ವರ್ಷದಲ್ಲಿ ಒಳ್ಳೆ ರೇಟ್ ಸಿಕ್ತು? ಮುಂಚೆ ಮೊನ್ನೆ ವರ್ಷದಲ್ಲಿ ರೇಟ್ ಇತ್ತು, ಆದರೆ ಬೆಳೆ ಆಗಲಿಲ್ಲ. ಒಂದು ಅವರೇಜಾಗಿ ಏನು ಅಷ್ಟೊಂದು ರೇಟ್ ಏನಿಲ್ಲ, ಒಂದು 600, 700, 800 ರೂಪಾಯಿವರೆಗೂ ಇತ್ತು, ಆದರೆ ಬೆಳೆ ಬಂದಿಲ್ಲ. ಯಾಕಂದರೆ 2022ರಲ್ಲಿ ಬಾಕ್ಸ್ ಬಂದು 1000, 1500, 2000 ಅವಾಗ ಸರ್ ಅವಾಗಿತ್ತು. ಅವಾಗ ನಾವೇ ಮಾಡಿರಲಿಲ್ಲ ಅವತ್ತು, ಸ್ವಲ್ಪ ನಮ್ಮದು ಮುಂಚೆ ಆಗೋಗಿತ್ತು. ಆ ರೇಟಲ್ಲಿ ನಮ್ಗೆ ಸಿಗಲಿಲ್ಲ. ಓಕೆ. ಸರ್ ನಿಮ್ಮ ಅನುಭವ ಪ್ರಕಾರ ಟೊಮಾಟೊ ಬೆಳೆ ಲಾಭದಾಯಕನ ನಷ್ಟನಾ? ಸರ್ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಲಾಭದಾಯಕನೇ. ಅದರಲ್ಲೇ ದುಡ್ಡು ಮಾಡೋದು, ಬೇರೆದ್ರಲ್ಲಿ ಯಾವುದಕ್ಕೂ ಮಾಡೋಕ್ಕಾಗಲ್ಲ. ರೈತರನ್ನ ದುಡಿದು ಕಷ್ಟಪಟ್ಟು ಕಾಸು ಬರುತ್ತೆ ಅಂದ್ರೆ ಅದರಲ್ಲೇ ಬರೋದು, ಟೊಮಾಟೋದಲ್ಲೇ ಬರೋದು. ಬೇರೆ ಬೆಳೆಗಳಲ್ಲಿ ಅಂತ ಕಾಸು ಬರೋದಿಲ್ಲ, ಮಾಡೋಕ್ಕೂ ಆಗಲ್ಲ. ಇವಾಗ ಆಲೂಗಡ್ಡೆ ಮಾಡ್ತೀವಿ, 1 ಲಕ್ಷ ಬಂಡವಾಳ ಹಾಕಿದ್ರೆ ಸ್ವಲ್ಪ ರೇಟ್ ಸಿಕ್ಕಿ ಅಷ್ಟೋ ಇಷ್ಟೋ ನಾವು ಕಾಸು ಆಯ್ತು ಅಂದ್ರೆ ಬೆಳೆ ಬಂದ್ರೆ 1 ಲಕ್ಷ ರೂಪಾಯಿ ಕಾಸು ಬರ್ತದೆ. ಜಾಸ್ತಿ ಏನೋ ಹೇಳ್ತಾರಲ್ಲ, 100 ರೂಪೀಸ್ 100 ರೂಪೀಸ್ ಬೆಳೆ ಆದ್ರೆ ಅದು ಸಿಗ್ತದೆ ಅಷ್ಟೇ, ಇಲ್ಲ ಅಂದ್ರೆ ಸಿಗಲ್ಲ. ಅದರಲ್ಲಿ ಅರೆ ದುಡ್ಡು ಮಾಡ್ಬೇಕಂದ್ರೆ ಟೊಮಾಟೋನ. ಓಕೆ. ಈ ಬೇರೆ ತರಕಾರಿ, ಆಲೂಗಡ್ಡೆ, ಇದು ಹಾಗಲಕಾಯಿ, ಹೀರೆಕಾಯಿ, ಸೋರೆಕಾಯಿ, ಸೌತೆ, ಅದರಲ್ಲೂ ಏನು ಅಷ್ಟೊಂದು ಕಾಸುಗಳು ಆಗಲ್ಲ ಸರ್ ಯಾವುದಕ್ಕೂ. ರೈತನಿಗೆ ಕೈ ಹಿಡ್ದಿರೋದಂದ್ರೆ ಈ ಟೊಮಾಟೋ ಒಂದೇ. ಸರ್ ಈ ಥರ ರೈತರ ಮಂಡಳಿ ಕೂತ್ಕೊಂಡಿದೆಯಲ್ಲ, ದುಡ್ಡು ಮಾಡ್ಬೇಕಂದ್ರೆ ಟೊಮಾಟೊ ಒಂದೇ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಬೆಳೆ ಮಾಡ್ತಿದ್ದಾರೆ.
ಸೊ ಸರಕು ಜಾಸ್ತಿ ಬಂದು ಮಾರ್ಕೆಟಲ್ಲಿ ರೇಟ್ಗಳು ಡೌನ್ ಆದರೆ ಹಿಂಗೆ ಯಾವ ಥರ ಸರ್ ಮಾಡ್ತಾರೆ? ಎಷ್ಟು ಜನನು ಬೆಳೆ ಮಾಡಿದ್ರೆ ಕೂಡ ಸೀಸನ್ಗೆ ನಾವು ಇವಾಗ ಬೇಸಿಗೆ ಕಾಲದಾಗೆ ನೀವು ಎಷ್ಟೋ ಜಾಗಕ್ಕೆ ಹೋಗಿರ್ತೀರಾ, ಹೌದೌದು. ಆದ್ರೆ ಈ ತರ 20 ಡೇಸ್ಗೆ 15 ದಿವಸಕ್ಕೆ 20 ದಿವಸಕ್ಕೆ ನೀವು ನೋಡಿರ್ತೀರಾ, ಹೌದು. ಈ ತರ ಬರಲ್ಲ ರಿಸಲ್ಟ್. ಮಾಡೋದು ಭಾರಿ ಕಷ್ಟ. ಕೆಲವರೆಲ್ಲ ಸೆಕೆಂಡ್ ಬೆಡ್ ಅಲ್ಲಿ ಉಳಿರ್ತಾರೆ, ಅದು ಬೆಳೆನೇ ಬರಲ್ಲ. ಫಸ್ಟ್ ಬೆಡ್ ಮಾಡೋದೇ ಕಷ್ಟ ಅಂದ್ರೆ ಸೆಕೆಂಡ್ ಬೆಡ್ ಅಲ್ಲಿ ಉಡ್ತಾರೆ, ಅದು ಬರೋದಾಗ ಸಾಧ್ಯನೇ ಇಲ್ಲ. ಮಸ್ಕಟ್ ಬರೋದು ಅದು ಇದು ಆಗ್ತದೆ, ರೋಗಗಳು ಇಳುವರಿ ಕಡಿಮೆ ಬರುತ್ತೆ, ಇಳುವರಿನೂ ಬರಲ್ಲ, ಅದು ಮಾಡು ವೇಸ್ಟ್ ಆಗತ್ತೆ. ಸ್ಪ್ರೇ ಮಾಡೋದು ಮಾಡೇಬೇಕು, ಹೌದು. ಔಷಧಿ ತರೋದು ತರಲೇಬೇಕು, ಕೂಲಿ ಅವ್ರು ಇರಲೇಬೇಕು, ಕಡ್ಡಿಗಳು ಬೇಕೇ ಬೇಕು, ಹಂಗಾಗ್ತದೆ ಸರ್ ಅದು. ಓಕೆ ಸರ್, ಎಷ್ಟು ಲೇಬರ್ಸ್ ಎಷ್ಟು ಬೇಕಾಗುತ್ತೆ ಟೊಮೆಟೊಗೆ ಸ್ಟಾರ್ಟಿಂಗ್ ಏನಾರ್ಗು ಫಸ್ಟಿಂದ ಕಾಯಿ ಇಳಿಯೋವರೆಗೂ? ಹಾಂ, ಲಾಸ್ಟ್ವರೆಗೂ ಹೆಂಗ್ ಸರ್ ಅದು ಹೇಳೋದು? ನಾವು ಓಕೆ, ಅರ್ಧ ಕೆಲಸ ನಾವೇನೇ ಮಾಡ್ಕೊಂತೀವಿ. ಓಕೆ, ಹಾಂ, ಏನೋ ದೊಡ್ಡ ಕೆಲಸಗಳಿದ್ದಾಗ ಕಾಯಿಗಳು ಕೀಳೋವಾಗ, ಇತಿ ಮೂಗಿಲ್ ಕಟ್ಟೋವಾಗ, ಇತ್ತು ಮೆಕ್ಕಿಸ ಮೊದ್ಗಿದ್ದು ಹೊಡೆಯೋದು, ಅವೆಲ್ಲ ನಾವೇ ಮಾಡ್ಕೊಂತೀವಿ. ಸೊ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಟೊಮೆಟೊ ಬೆಳೆ ಲಾಭದಾಯಕ ಮಾಡ್ಬೋದು? ಲಾಭದಾಯಕ ಮಾಡ್ಬೋದು, ಯಾಕೆಂದ್ರೆ ಇನ್ನ 3 ತಿಂಗಳವರೆಗೂ ಐತೆ ಟೈಮು. ಸರ್, ವರ್ಷದಲ್ಲಿ ಯಾವ ತಿಂಗಳು ನಮಗೆ ಟೊಮೆಟೊ ಮೈನ್ ಸೀಸನ್ ಅಂದರೆ? ಸರ್ ನಮ್ಗೆ ಇವಾಗ ಮಾರ್ಚಿಂದನೇ ಇವಾಗ ಉಳಿದ್ರೇನೆ ಇವಾಗಿಂದಾನೆ ಸೀಸನ್ ಸ್ಟಾರ್ಟ್ ಆಗೋದು. 9ನೇ ತಿಂಗಳವರೆಗೂ ನಮ್ದು ಇರ್ತಾರೆ. ಮತ್ತೆ ಆಂಧ್ರದವ್ರದ್ದೆಲ್ಲ ಸ್ಟಾರ್ಟ್ ಆಗತ್ತೆ ಅವ್ರದ್ದು. ಆಕ್ಚುಲಿ ಅವರು ಮಾಡ್ತಾನೆ ಇರ್ತಾರೆ, ಅವ್ರಿಗೇನು ಇವಾಗ ಅವ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಬೇಸಿಗೆಗಾಲದಾಗ ಕಾಸಾಗತ್ತೆ ಅಂತ ಹೇಳ್ಬಿಟ್ಟು ಮುಂಚೆ ಸೀಸನ್ ಅಂದ್ರೆ ಆರಾಮಾಗಿ ಕಾಸುಗಳು ಮಾಡ್ಕೊಂತ ಇದ್ವಿ. ಇವಾಗ ಸೀಸನ್ ಅನ್ಸೀಸನ್ ಎಲ್ಲ ಟೊಮಾಟೊ ಇದ್ದೇ ಇರ್ತದೆ, ವರ್ಷ ಪೂರ್ತಿ ಇರುತ್ತೆ, ಪೂರ್ತಿನೇ ಇದ್ದೇ ಇರ್ತದೆ. ಅದರಿಂದ ಎಲ್ಲಾದ್ರೂ ರೇಟ್ ಬಂದಾಗ ಕಾಸು ಮಾಡ್ಕೋಬೋದು ಅಷ್ಟೇ. ಓಕೆ ಓಕೆ ಸರ್. ಓಕೆ, ಮೂಟೆಗಳು ಅಲ್ಲ ಇದು ಹಿಸಾಬಿಯನ್ನು ಇಲ್ಲ ಮೋಸ್ಟ್ಲಿ ಸರ್, ಇಲ್ಲ ಸರ್ ಹೋಗುತ್ತೆ. ನಮಸ್ತೆ ಸರ್. ಸರ್ ಹೇಳಿ ಸರ್, ಯಾವ ಹಂತದಲ್ಲಿ ಇದನ್ನು ಹಿಸಾಬಿಯನ್ನು ಮತ್ತು ವಾಲ್ಯೂಪ್ಲೆಕ್ಸಿ ಟ್ರೆಂಚಿಂಗ್ ಮಾಡಿದ್ರೆ? ನಾವು ನಾಟಿ ಮಾಡಿದ್ಮೇಲೆ 12 ದಿವಸಕ್ಕೆ ಹಿಸಾಬಿಯನ್ನು ವಾಲ್ಯೂಮ್ ಪ್ಲಸ್ ಎರಡೂ ನಾವು ಟ್ರೆಂಚಿಂಗ್ ಮಾಡಿದ್ದೀವಿ. 200 ಲೀಟರ್ಗೆ ಮಾಡಿದ್ದೀವಿ ನಾವು. ಅವಾಗಿಂದ ಪರವಾಗಿಲ್ಲ ಸರ್, ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ಬೋದು? ಮಾಡ್ಬೋದು ಸರ್. ವಾಲ್ಯೂಮ್ ಪ್ಲಸ್ ಹಿಸಾಬಿನ 100% ಮಾಡ್ಬೋದು ಸರ್, ಆರಾಮಾಗಿ ಒಳ್ಳೆ ರಿಸಲ್ಟ್ ಐತೆ. ಸೊ ಬೇರೆ ಔಷಧಿಗಳು ನಿಮ್ಮ ತೋಟದಲ್ಲಿ? ಬೇರೆ ಔಷಧಿಗಳಂದ್ರೆ ಮತ್ತೆ ನಾನು ಅದರ ಒಂದು ಮಿನೆಕ್ಟೋ ಅಂತ ಹೇಳ್ಬಿಟ್ಟು, ಮಿನೆಕ್ಟೋ ಪ್ಲಸ್ ಇದು ಅವ್ರದ್ದು. ಸರ್, ಇದನ್ನು ಮಿನಾಕ್ಟೋ ಪ್ಲಸ್ನ ಯಾವ ಹಂತದಲ್ಲಿ ಬಳಸಿದ್ರ? ಸರ್ ಮಿನೆಕ್ಟೋ ಅದು ವಾಲ್ಯೂಮ್ ಪ್ಲಸ್ ಹಿಸಾಬಿಯನ್ನು ಮಾಡಿದ್ಮೇಲೆ 1 ವಾರಕ್ಕೆ ನಾನು ಯೂಸ್ ಮಾಡಿರೋದು. ಅಂದ್ರೆ ನೆನ್ನೆ ಮಾತ್ರ ಸ್ಪ್ರೇ, ನೆನ್ನೆಲ್ಲ ಮೊನ್ನೆ ಯೂಸ್ ಮಾಡಿದ್ದೀನಿ. ಓಕೆ. ಮಿನೆಕ್ಟೋ ಮತ್ತೆ ಇದು ಪೆಗಾಸಿಸ್ ಮಾಡಿದ್ದೀನಿ. ಓಕೆ. ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ನೋಡಿ ಸರ್. ಇವಾಗ ಎಷ್ಟು ಚೆನ್ನಾಗೈತೆ ಇದು ಗಿಡ, ಹೆಲ್ತಿಯಾಗಿ ಬಂದೈತೆ, ಸೊಳ್ಳೆ ಹೋಗಿದೆ, ವೈಟ್ ಪ್ಲೇಸ್ ಎಲ್ಲ ಹೋಗಿದೆ, ಬ್ರಾಂಚಸ್ ಎಲ್ಲ ಚೆನ್ನಾಗಿ ಕಾಣಿಸ್ಕೊಂತೈತೆ. ಓಕೆ, ನೋಡಿ ಸರ್, ಇದು ನೋಡಿ, ಇದು ಸಬ್ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬರ್ತೈತೆ. ಸೊ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ಬೋದಾ ಈ ಔಷಧಿ ಚೆನ್ನಾಗಿದೆ ಬಳಸ್ಬೋದಂತ? ಮಿನೆಕ್ಟೋ ಹೊಡಿಬೋದು. ಓಕೆ ಓಕೆ ಸರ್. ಓಕೆ.